ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ ನಾನು ಒಂಚೂರು ಹುಣಸೆ ಹಣ್ಣು ಸೀಗೆಕಾಯಿ ಅದು ಇದು ವ್ಯಾಪಾರ. ಹೌದಾ ಅಣ್ಣ? ಓ ಇದು ನೋಡೋಣ, ನಾವು ಒಳ್ಳೆ ನೀವು ಹಳ್ಳಿಯಲ್ಲಿರೋದು ಸಿಟಿಯಲ್ಲಿ ಅಣ್ಣ? ಹಳ್ಳಿ ಸ್ವಾಮಿ, ನಮ್ದು ಹಳ್ಳಿ ತುಮಕೂರು ಹತ್ರ ಹಳ್ಳಿ. ನೋಡೋಣ, ನಾವು ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನಾಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು, ಏರೋಪ್ಲೇನ್ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಕೆಜಿ 3,500 ತಾಂತೀವಿ. ಎಷ್ಟು ಕೆಜಿ ಇದ್ರು ತಾಂಬರೋಣ. ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ ಹಳ್ಳಿಗಳಿಗೆ? ಅಯ್ಯೋ, ಹೆಜ್ಜೆ ಇಕ್ಕಕ್ ಜಾಗಿಲ್ಲ ನಮ್ಮೂರಾಗ, ಒಂಚೂರು ಒಂದ ಮಾಡಕ್ಕೂ ಜಾಗಿಲ್ಲ, ಹಂಗೆ ಬೆಳದ್ ನಿಂತ ಇದೆ ಅಣ್ಣ. ಅದು ಕಾಂಗ್ರೆಸ್ ಗಿಡದ್ದು ಹೂವು ಬರುತ್ತಲ್ಲ, ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ. ಅಂತಾರಲ್ಲ, ಮೂಗ್ಬಟ್ ಮಾಡಕ್ಕೆ ಚೀನಾಕ್ ಹೋಗುತ್ತೆ ಅದು. ಚೀನಾಗ್ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದು ಹಾಕ್ತಿವಿ ನಾವು, ಬೆಂಕಿ ಇಕ್ತಿವಿ, ಅದು ಮನೆ ಹುಡಿದ್ರೆ ಕಾಯಿಲೆ ಆಗುತ್ತೆ. ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಆ ಹೂವ ಎಲ್ಲ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕಿದ್ರೆ, ನಾವ್ ಅದು ಎಷ್ಟು ಕೆಜಿ ಐತೆ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ ಫಾರಿನ್ಗೆ ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ, ಅದು ವಿಶಾಲೂರ ಮೈಯೆಲ್ಲ ನಾವದನ್ನ ಬರೇ ಇಂತ ಹುಚ್ಚು ನನ್ನ ಮಕ್ಕಳು ಮಗ ಅಪ್ಪ, ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಗೂ ಇಲ್ವ ನನ್ನ. ಇದು ಕಡ್ತತ್ತೆ ಸ್ವಾಮಿ, ಮೈಯೆಲ್ಲ ಗಜ್ಜೆತ್ತಂಗ ಎಲ್ಲ ಊತ್ ಒಂದ್ ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ, ಇದು ಪ್ಲಾಸ್ಟಿಕ್ ನಂತ ಕೈಗೆ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ, ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಅಪ್ಪ, ಯಾರನ್ನ ಕಿತ್ಕೊಂಡು ಹೋಗೋರು ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತು ಒಂದ್ ಅರ್ಧ ಗಂಟೆ ಕೈಯಾಗ ಕಿತ್ತ ಹಾಕಿದ್ರೆ ಕೈಯೆಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಣ್ಣ, ಅದನ್ನ ಹೂವನ ಬಿಡಿಸ್ಬಿಟ್ಟು ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕೆ ಇಕ್ಬಿಡಿ. ನಾನು ಎಷ್ಟು ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. 3,500 ಕೆಜಿ ಹಂಗೆ ಬಂದು ತಗೊಂಡೋಗ್ತೀವಿ. ನಿಮ್ 3 ಅಡ್ರೆಸ್, ನಿಮ್ ಹೆಸರು ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ? ನರಸಿಂಹರಾಜ್ ಸ್ವಾಮಿ. ಹೆಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವ ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗ್ ಬಿಡ್ಸ ಹೂವಲ್ಲ, ಅವು ವಿಸುದ್ ಗಿಡ. ಅದು ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ, ಮೂಗ್ಬಟ್ಟಿಗೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ ಒಂದು 100 ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರಲ್ಲಿ ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ, ನಿಮ್ ಮನೆಯವ್ರು ಯಾರನ್ನ ಕೆಲ್ಸ ಪಲ್ಸ್ಕೋರ್ ಯಾರೋ ಒಂದ್ ಎರಡು ಹೆಣ್ಣಾಳು ಕರ್ಕೊಂಡ್ ಹೋಗೋಣ. ಹೂವ ಬಿಡ್ಸಕ್ಕೆ ಕರ್ಕೊಂಡೋಗಿ ಬಿಡಿಸ ಎಲ್ಲ ಆದ್ಮೇಲೆ ನನಗ್ ಹೂವ ಎಲ್ಲ ಬಿಡಿಸಿ ಒಂದೊಂದ್ ಕೆಜಿ ಕವರ್ ಮಾಡಿ ನಂಗೆ ಫೋನ್ ಮಾಡಿದ್ರೆ, ನಾನು ಕೆಜಿ 3,500 ಹಿಂಗೆ, ನೀವು 10 ಕೆಜಿ ಬಿಡಿಸಿಕ್ಕಿದ್ರೆ 35,000 ಕೊಡ್ತೀನಿ, 20 ಕೆಜಿ ಬಿಡಿಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. 1 ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪ ಹಿಂಗಾಯ್ತು, ತಲೆ ಕೆಟ್ಟೋಯ್ತಲ್ಲ. ಯಾರೋ ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಆಮೇಲೆ ಇದನ್ನು ಬೇಕಾದ್ರೆ ಮಾಡಿ. ಆಮೇಲೆ ಇದು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು, ಈ ಚೀನಾ ಕಡೆ ಎಲ್ಲ. ನಾವು ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ, ಚೀನಾ ಆ ಕಡೆ ಎಲ್ಲ ನಾವು ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ, ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಓಹೋ, ನನ್ ಡೈರೆಕ್ಟ್ ಹುಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ನೀವು. ಯಾರು ನೀವು ಅಲ್ಲಿಂದ ತಪ್ಪಿಸ್ಕೊಂಡ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ,
ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಚ್ಗಲ್ಲು ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆಗೆಲ್ಲ ತೊಳೆದ್ ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಚ್ಗಲ್ ಮಾಡ್ತೀರಾ? ಫುಲ್ ಗಟ್ಟಿ ಬರುತ್ತೆ ಚೀನಾ ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ. ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಉಚ್ಚಾಸ ಈಗ್ಲೇ. ಇದು ಮೂಗ್ಬಟ್ಟು ಎಲ್ಲ ಒಂದೇ ಸಲ, ಇದು ಒಂದೇ ಡಿಪಾರ್ಟ್ಮೆಂಟ್ ನಾರ ನೀವು? ಅಣ್ಣ ಮೂಗ್ಬಟ್ಟು ಅದು ಅಲ್ಲ ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಕಳಿಸ್ತಾ ಇರೋದು? ಒಂದ್ ನಿಮಿಷ ನೀನ್ ಯಾಕಣ್ಣ BP ರೇಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ? ನನ್ಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚೆಗೆ ತಗೊಂಡೋಗ್ಬಿಡು ನೀನು. ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ, ಮನಿ ಕಂಡಾಗ ನಿದ್ದೆ ಕೊಡಲ್ಲ ಅಂತ ಉಗಿತಾವ್ರ ಮನೆಗೆ ನನ್ಗೆ. ಏನಣ್ಣ ಈ ಮೂಗ್ಬಟ್ಟು ಇಕ್ಕಂತಾರಲ್ಲಣ್ಣ ಹೆಂಗಸ್ರುಗಳು, ಆ ಮೂಗ್ಬಟ್ಟಿಗೆ ಯಪ್ಪ ಮೂಗ್ಬಟ್ಟಿಗೆ ಇಕ್ಕೊಂಡ್ರದ ಅಲ್ಲೇ ಗಜ್ಜೆದ್ದಾಗ ಕೊಳ್ತೋಗ್ಬಿಡ್ತದ ಮೂಗು. ಇದು ಇಸಾದು ಮೂಗ್ಬಟ್ಟು ನಿಮ್ಮ ಪರಂಗಿ ಗಿಡ ಅದಕ್ಕೆ ವಾಸ್ಕಾಲ್ ಕುಯ್ಯೋದಿಲ್ಲ ಪ್ರಪಂಚಕ್ಕೆ ಕೇಳಿದ್ಯಾರ? ಯಾವ್ರ ನಿಂದು? ಯಾವ ನಿಂದು? ಅಣ್ಣ ನನ್ ಫಾರಿನಾಗೆಲ್ಲ ನಂದು ಬಿಸ್ನೆಸ್ ಇದೆ. ಯಾವ ನಿಂದು ಪರಂಗಿ ಗಿಡದಾಗ ವಾಸ್ಕಾಲ್ ಮಾಡ್ತಾರ ಎಲ್ಲಾನ ಕೇಳಿದ್ಯಾ? ಆಮೇಲೆ ನುಗ್ಗೆ ಗಿಡದಾಗ ಕಿಟ್ಕೆ ಪಟ್ಟಿ ಮಾಡ್ತಾರಲ್ಲ, ಯಾವ ನಿಂದು? ನನ್ ಮದುವೆ ತಗನ ಬಿಡ್ತೀವಿ ಮನೆಗೆಲ್ಲ ತಿಕ್ಲಿಡೈತೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನಿ ಕಂಡಾಗ. ಫೋನ್ ಒಂದ್ ನಿಮಿಷ ತಡೀರಿ ಸರ್. ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್ ಇಲ್ಲ ನಿಮ್ಮನ್ನ ಕೂಲ್ ಮಾಡ್ಕೊಳ್ಳಿ. ಇದೇ ನಂಗೆ ಇಂತಾರೆ ಒಬ್ಬರನ್ನ ದುಡ್ಡು ಕೊಡೋ ₹1 ಕೊಡೋರು ನಮ್ಮ ಮಕ್ಳು ಮಾಡಲ್ಲ. ಇವ್ರೆ ತಿಕ್ಲು ಹಿಡಿದು ಎಲ್ಲ ಹುಚ್ಚಿಚ್ಚ ಆಸ್ಪತ್ರೆಗೆ ಸೇರ್ಲಿ ಅಂತಲ್ಲ. ಕೂಲ್ ಒಂದ್ ನಿಮಿಷ ನಾನು ಹೇಳ್ದಾಗ ಕೇಳಿಸ್. ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಏನಿದ್ರು ಹೇಳ್ರಿ ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು, ಮನೆ ತೆಗಿ ಮಾತಾಡ್ಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ, ಅದಕ್ಕೆ ನೀವೆಲ್ಲ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಂಟಂದ್ರ ನೀನು ರೇ. ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವ್ರಲ್ವಾ ಈ ತರ ಮಾಡಿದ್ರೆ? ನಿನ್ ಕಣ್ಣಲ್ಲಿ ನೋಡಿದ್ಯಾ? ಫೋಟೋ ಹೊಡ್ಕೊಂಡ್ ಬಂದಿದ್ಯಾ ಅಲ್ಲಿ ನಾನು ಹೋಗಿರೋದ? ಏನ್ಗೆ ಇವಾಗ ಎಲ್ಲ ಯಾವ್ದೋ ಕಾಲದಾಗ ನಾನೇನ ಹೋಗಿರೋದು ಅಥವಾ ಹೋಗಿದ್ದು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ಯಾ? ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕ್ ಬೇಡ ಮಾತಾಡೋದು. ತಡಿಯಲೇ ತಿಕ್ಕಾ ತುಂಬ್ಕೊಂಡು ಒಂದ್ ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು. ಅವ್ರವ್ರ ಮದುವೆಗೆ ತಿಥಿಗೆ ಮದುವೆ ಮನೆಗೆ ಅವ್ರವ್ರ ಮದುವೆ ಮನೆಗೆ ಅವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು. ತಿಕ್ಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕೂತ್ಕೊಳಕ್ ಆಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ಚಾಪೆ ಹಾಸ್ಕೊಂಡ್ ನೋಡೋಣ ಒಬ್ನೇ. ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ ಎಲ್ಲ ಅಡಿಕೆ ತೋಟ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರ್ ಹಿಡ್ಕೊಂಡು ಒತ್ತುತ್ತೀರ ಅಂತ ದಿನ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನಕ್ಕೆ ನಾನ್ ನೀರು ಒಯ್ತೀನಿ. ನೀನ್ ಇವತ್ತು ಬಾ ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡೋಣ. ಎತ್ತೋದು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವ್ ನಮ್ಮನ್ ನನ್ನ ಮಕ್ಕಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗಿವತ್ ನಮ್ಗೆ. ಯಾರು ಒಂದ್ ಅಂತಂಬ್ರಿ ನನ್ನ ಮಕ್ಳು ಬೋರೆ ಅಲ್ಲ ಸರ್. ನಿಮ್ಗೆ ಏನು ಅನ್ಸಲ್ವ ತಿಕ್ಕ ಮಕ ಹಂಗೆಲ್ಲ ಅಂತ ಅಂತಿರಲ್ಲ? ಕಣ್ಲಾ ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ. ನನ್ನಾಗಿ ನಾನು ಪಕ್ಕದಾಗ ಕೂತ್ಕೊಂಡು ನೀನು ಪಕ್ಕದಾಗ ಕೂತ್ಕೋ. ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆ ತೊಳ್ಕಂತೀನ. ಚಾಲೆಂಜ್ ಇದು. 50,000 ಫ್ರೀ. ಬೇಡ ಕಣ, ಅದನ್ನ ನೋಡಕ್ಕೆ ವಿಡಿಯೋ ಮಾಡ್ಕೊಳಕ್ಕೆ ಒಂದಿಬ್ರು ಕರ್ಸನ ಬೇಕಾರೆ ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಅದನ್ನೇ ಇವಾಗ ಇಷ್ಟವಾಯ್ತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ವೈಟ್ಗೇಟ್ ಹೋಗಿ ನಿಗದ್ಕೊಂಡು ಹೋಗಿ ಅಂತ ಏನ್ ಅಂತೆ ಅಲ್ಲ ಅವಾಗ್ಲೇ ಬೈದಲ್ಲೋ. ವಾಂತಿ ಇತಿಹಾಸ ಎಲ್ಲ ಏನು ಕಥೆ ಹೇಳ್ತಾ ಇಲ್ಲ. ಮೂಗಕ್ ಬಾಯಿಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕುನ ಸೂರ್ಯನ ಮ್ಯಾಗಡಿ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತದೆ ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ ಅಯ್ಯೋ ಇವ್ ಕಾಯಿನಾಯ್ಕೆ ಮ್ಯಾಗಡಿಕೆ ಕತ್ತಿನ ಮ್ಯಾಗಡಿಕೆ ಮಾಡಿದ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ಹಂಗೇಳಲೆ. ಕತ್ತಿನ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋಣ ನಿಮ್ಮ ಅಲ್ಲೇ ಹೊಡಿತೀನಿ ನನ್ನ ಮಗನಲ್ಲ. ನಮ್ಮನ್ನಾಕೆ 10 ಜನ ಕುಡಿಯೋದು ಒಬ್ಬನೇ ಕುಡಿದು ಮಾತಾಡೋದು ನೋಡು. ನಮ್ಮನ್ನ ನಮ್ಗೆ ಏನು ಕುಡಿಯೋದ್ರಿಗೆ ನಮ್ಗೆ ಇವಾಗ ತಲೆ ಕೆಡ್ತದ. ಅಲ್ಲ ಕಡೆ ಮತ್ತೆ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಬದೇ ಸೂರ್ಯ ಹೇಳು ನೀನ್ ಕರೆಕ್ಟ್ ಆಗಿ. ಏನ್ ಕರ್ಮನಪ್ಪು ನಿಧಿ ಬರ್ದಿತ್ತು ಇಲ್ಲಿ ತಲೆ ಕೆಡ್ಸೋದು. ಹೇಳು ಈ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು.
ಅಲ್ಲ ಸ್ವಾಮಿ ನೀನು ಹೇಳಿದ್ದೇನೋ, ನೀನ್ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು, ಈಗ ಸೂರ್ಯನ್ ತೋರ್ಸು ನೀನು, ಬಾ ನಿಮ್ಮಂತಕ್ ಬತ್ತೀನಿ, ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ, ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಅವ್ರ ಕೈಲಿ, ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು, ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ. ಸ್ವಾಮಿ ನಾವ್ ಹೇಳಿದ್ದೇನು ಗೊತ್ತಾ, ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ, ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚಿಗ್ ಬಾ, ನೀನು ಬಂದನ ನಮ್ಮನ್ನ ಏನ್ ಕರ್ಮನಪ್ಪ ಇದು, ನಮ್ಮ ಇದೇನು ಅಂತ ಹೇಳ ನಾವು, ಏನ್ ಕತೆ ಅಂತ ಹೇಳ ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು. ಈಚಿಗ್ ಬಂದನ ನಮ್ಮ ಈಚಿಗ್ ಬಂದನ ನರಸಿಂಹರಾಜ. ನಮ್ಮನ್ನಾರ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡಿವ್ನು, ನಮ್ಮನ್ನಾರ ಆನೆ ಏಣಿ ಹಾಕೊಂಡತ್ತ ಹೊರಟು ನಿನ್ಗೆ ಬಂತನು. ಮಾನ ಮರ್ಯಾದೆ ಐತ, ಆನೆ ದೇವ್ರು ಅಂತ ಅವನ್ಯಾರ ತಗೊಳ್ಕೊಂಡನಾಗ್ಲಿ. ಆಯ್ತು ತಪ್ಪಾಯ್ತು ಇಡಿ, ನಮ್ ಯಾಕೆ ಹಿಂಗ್ ಸುಮ್ನೆ ನೋಡಿ ತಲೆ ಹೊಡ್ತಾ ಬಂತಿದೆ. ಈಚಿಗ್ ಬಂದು ಸೂರ್ಯ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಒಂದು ವಾರದಾಗ ನಿನ್ನ ಹಾಳು ಮಾಡ್ತಾಳೆ ಏನಂತ. ಇವ್ರ ನಮ್ಮ ಅಣ್ಣ ಆಗ್ಬೇಕು ಇವ್ರು. ಹಲೋ ಅಣ್ಣ. ಹಲೋ, ಎಲ್ಲಿದ್ದೀಣ? ನಾನೀಗ ಹೂನಳ್ಳಿ ಬ್ಯಾಂಕು. ತಡೆಣ ಒಂದ್ ನಿಮಿಷ, ಗಾಡಿ ಸೈಡಿಗೆ ನಿಲ್ಸು. ಗಾಡಿ ಸೈಡಿಗೆ ನಿಲ್ಸೋಣ. ಸರಿ, ನಿಲ್ಲಿಸ್ತೀನಿ ತಳಿ. ಹಲೋ, ನಿಲ್ಲಿಸ್ತೀನಿ. ಏನ್ ನಿಲ್ಸು, ನಿಲ್ಲಿಸಿ. ನಿಲ್ಲಿಸ್ರಾ? ನೋಡೋಣ, ನಾನ್ ಮನೋಜ್ ಮಾತಾಡ್ತಾ ಇರೋದು. ಹಲೋ ಹಲೋ, ಯೋ ಕೇಳ್ಸಲ್ಲ? ಸ್ವಾಮಿ ಕರೆನ್ಸಿನೇ ಬಂದಿಲ್ಲ ಸ್ವಾಮಿ, ಬೆಳಿಗ್ಗೆ ಕೊಟ್ಟೋದ ಕಾಸು. ಯೋ ಹಲೋ, ಮಾತಾಡ, ಇಲ್ಲಿ ನಿನ್ನ ಹತ್ರ ಮಾತಾಡ್ತೀನಿ, ನೀನ್ ಕರೆನ್ಸಿ ನನ್ ಎಕಡ ಸಿಗಾಕ, ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದೀವಿ. ಹಲೋ ಹೇಳಿ. ನಾನ್ ಮನೋಜ್ ಮಾತಾಡ್ತಾ ಇರೋದು. ಮಾಸು ಮಾಸ ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ಓಯ್ ಇವ್ರೆ, ನನ್ಗೆ ನನಗೆ ಕೆಟ್ಟ ಮಾತು ಬಂದ್ಬಿಟ್ಟಿದ್ದೀನಿ ಬಾಯಿಗೆ. ಸರ್, ಕೆಟ್ಟು ಪದಗಳನ್ನ ಸರ್ ದಯವಿಟ್ಟು ಕೆಟ್ಟು ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ, ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ, ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು, ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ, ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಮದ್ವೆ ಇಬ್ರು ಮದ್ವೆ ಆಗಿರಿ, ಬೇಕಾದ್ರೆ ಅವ್ರು ಮದ್ವೆ ಆಗಿರಿ, ಅದನ್ನ ನನ್ಗೂ ಅದ್ರೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರು ಇಲ್ಲ, ಎರಡನೇ ಯಜಮಾನ್ರು ಇಲ್ಲ, ಯಾರು ಅವ್ರ ನೋಡೇ ಇಲ್ಲ ಸರ್. ರೇ, ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ಮ ಮಗಿಗೂ ಹೇಳ್ಕೊಡ್ರಿ ಹೆಸರ ಹೇಳ್ತಿದ್ವಿ ರೇ. ನೀವು ಆತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಮ್ಗೇನ್ ಗಾಡಿ ಏನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತು, ಏನೋ ಅವಾಗ ಅಸಾಚೂರಿ ಆಗೋಯ್ತು, ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಲ್ಲಿ ಯಾರ್ಯಾರು ಮಾಡ್ಕೊಂಡ್ರೆ ದುಡ್ಡು ಎಲ್ಲ ಉಸ ಮಾಡ್ಕೊಡು, ಅರ್ಧ ಬರ್ಧ ಕೊಟ್ಟವ್ರೆ ಅವ್ರ ಮನಸ್ಸು ಅಪ್ಪ ಅಮ್ಬಿಟ್ಟು ಮಾತಾಡೋ ಮಾತಾಡ. ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬೇಡ್ರಿ. ನಮ್ಗೆ ತಲೆ ಕೆಡಸ್ಬೇಡ್ರಿ, ನಾವೆಲ್ಲ ಹೊರಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೊಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ, ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೇ, ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ. ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ರೇ, ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ, ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇವಸ್ಥಾನ. ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ, ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಲಲ್ಲಿ ಅವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದ್ವೆ ಆಗ್ತೀವಿ, ನೀವು
ಕ್ಲೀನ್ ಆಗಿ ಬಂದು ಶಾಸ್ತ್ರ ಎಲ್ಲ ಮಾಡಬೇಕು, ಅಡ್ಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು, ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು. ಇವ್ನಿಗೆ ಕೂಲಿ ಕೊಟ್ಟು ಮಾಡ್ತೇನೆ ನಾನು ಚಾಟಕ್ ಮಾಡೋಣ ಯಾವನ ಮದುವೆ ನನಗೆ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೊ, ಅದೇನ್ ಮಾಡ್ಕೊಂತೀರ ಮಾಡ್ಕೊ. ಅದ್ ನೀವೆಲ್ಲ ಬೆಂಕಿ ಹೇಳೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕ ನನಗೆ ರೈಸ್ ಮಾಡಿ ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡಿ ಕೇಳ್ಕೊಳಕ್ ಮದುವೆ ಮಾಡ್ಕೊಡೋಣ ನಿಮ್ಮ ಅದೇ ನನ್ಗೆ. ನೀನು ಅವ್ರು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಚಾಟಗಳು ಬಾಳ ನೀವು ಕೇಳ್ಕೊಳಕ್ ನಾನು ಇದು ಮಾಡ್ಕೊಡ್ಬೇಕಂತ ಹಿಂಗೆ ಮದುವೆ ಮಾಡ್ಕೊ. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಅಂತ ಸಾಮಾನು ಹಾಕ್ಬಿಡ್ತಾರೆ ನಿಮ್ಗೆ. ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂತದು ಆಗ್ಬಿಟ್ಟಿದ್ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರು ಮಾಡ್ತೈತಿ. ಹಂಗೆ ಹೇಳ್ತಾ ಇದೀಯ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ ಅವ್ರ ₹10 ಐಕಂತ ಇಂದು ಇದು ಎಂತದು ಟಾಯ್ಲೆಟ್ಗೆ ಮಾಡ್ತಾರಲ್ಲ ಅದನ್ನ ಹೇಳು. ನನ್ನ ಒಂದೇ ಅವಳು ಮಾತು ಮಾಡ್ರಿ ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮಂಟೆ ಯಾಕೇನ್ರಿ. ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರ ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತ. ಯಾರೋ ಇವ್ರು ನಾನು ತಲೆ ತಿಂದಿತ್ತೇನೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿದ್ದು ಮದುವೆ ಮಾಡ್ತಾ ಹೋಗ್ಬೇಕಂತೆ. ಅದಕ್ಕೆ ನಾನು ಹೋಗಿ ಆಸ್ತಿ ಹಾಕಿ ಎಲ್ಲ ಮುಂದಿಟ್ಟು ಮಾಡ್ಕೊಡ್ಬೇಕಂತೆ. ನಮ್ಮ ಮೆಟ್ಟವಿ ಅಲ್ವಾ ಸಾಮಾಜಿಕರು ಅಲ್ಲಿ ಯಾರು ಅಲ್ಲ ಸ್ವಾಮಿ ಅವರು ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರೆ ಅವ್ಳು ಯಾರು ಲೆಕ್ಕ ಹಾಕಿ ನೋಡ್ರಿ. ಹೊತ್ತಿನ ಮೇಲೆ ಕುಡಿದ್ಬಿಡ್ತಾವೆ ಇನ್ನೇನು ಎಲ್ಲ ತಲೆ ತಿರ್ಬೇಕು ಹೋಗೋದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡಿ. ಯಾರು ಮುಂಡಿಗೆ ಹೋಗ್ಬೇಕು ನನಗ. ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಹಲೋ ಲೈ, ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಆರ ತಗೊಂಬಂದು ನಮಗೆ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು ನೋಡ್ರಿ. ನೋಡ್ಕೊಡ್ರಿ ಯಾರ ಅಪ್ಪ ಅಮ್ಮ ಹುಟ್ಟಿದಾಳ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲ್ ಕಾಸು ಹಾಕಿಸ್ತಾನೆ ಅಂತ ಅವ್ನು ಶಾರ್ಟ್ ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ನಮ್ಮನ್ನ ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬು ಏನೇನ್ ಮಾಡ್ಕೊಬೇಕಾದ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಸಂಬಂಧಿಕರಲ್ಲ ಯಾರು ಅಲ್ಲ ಸ್ವಾಮಿ. ಸುಳ್ಳು ತಲೆ ಕೆಡ್ದಿರ್ತಾರೆ ನೋಡು. ಮಂಡಿಗೋಣ ಅಂತ ಬಂದೆ ಮರ್ತೇ ಹೋತು. ಎತ್ತೋದು ಇವ್ರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ಒತ್ತೇನೆ ನಮ್ಗೊಂದು ನೋಡಿ ಇನ್ನ ಹಾಕಿಲ್ಲ. ಈ ದುಡ್ಡು ಕೊಟ್ಟಿದ್ದೀನಿ. ಹೆಂಗೇನ ಮಾಡ್ತೀವ್ರಿ ಮನೆ ಒಂದ ಇದ ಮನೆ ಮ್ಯಾಗ ಸೀರಿಯಸ್ ಹಾಕ್ಬಿಡೋದು ಅಷ್ಟೇ. ಹಲೋ ಹೇಳಿ. ನಮಸ್ತೆ ಅಣ್ಣ. ನಮಸ್ಕಾರ. ಯಾರು? ಮೈ ಮಹಬೂಬ್ ಸಾಬು. ನಮಸ್ಕಾರ. ಇದು ಸ್ವಲ್ಪ ಆಮೇಲೆ ಮಾಡಿ ಅಣ್ಣ. ನಿಮ್ ಮಗನ್ಗೆ ಮದ್ವೆ ಅಂತೆ. ನಮ್ ಮದ್ವೆನೂ ಇಲ್ಲ ಯಾವ್ದು ಇಲ್ಲ. ನಾವು ಯಾರು ನಂಬರ್ ಕೊಟ್ಟರು? ಅಣ್ಣ ನಿಮ್ ಮಗನ್ಗೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತ ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ ಇದು ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಯಾರು? ಇಲ್ಲ ಅವ್ರು ಕೊಟ್ರು ರಂಗಸ್ವಾಮಿ. ಆಯ್ತು ನಮಸ್ಕಾರ. ಬರ್ತಾ ಇದೀವಿ ಅಣ್ಣ. ಚೋಳೂರ್ ಹತ್ರ ಎಲ್ಲ ಮದ್ವೆ ಕಾಯಿಲೆ ತಂದು ಕೊಟ್ರಲ್ಲ ಇಡೀ ಪ್ರಪಂಚನೇ ಕಾಯಿನಾಕಿ ಅದಾರ. ಆಯ್ತು ಅಣ್ಣ. ಚೋಳೂರ್ ಹತ್ರ ಎಲ್ಲಣ್ಣ? ಇದ್ರಾಗೆ ಅದು ಬೆಂಗಳೂರಾಗ ಎಲ್ಲ ಬೆಂಗಳೂರಾಗ ಕೂಡ ಆಗ್ತಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು. ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗಂದ್ಗೆ ಪೂಜೆ ಮದ್ವೆ. ಮಗಂದ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗಂದ್ಗೆ ಮದ್ವೆ ಅಲ್ವಾ? ನಾವು ಬಂದ್ಬಿಡ್ತೀವಿ. ನಿಮ್ಮ ನೀನ್ ಬರೋದು ಬೇಡ. ನೀನ್ ಮಾತಾಡೋದ್ರಾಗ ಎಲ್ಲ ನೀ ಕೊರೋನಾ ಬಂದೈತಿ. ಬರೋದು ಬೇಡ. ನೋಡ್ದ ನೋಡು ನೋಡಿ ಕೆಂಪ ಇರೋದ ಅಂತ ಬಂದ್ರೆ ಕಾಯಿಲೆ ಅಂಟ್ದಂಗಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗದ ಎಂತದ ಕೂಡ
ಹಲೋ ಬರ್ಬೇಡ್ರಿ ಅಂದ್ರು ಮದ್ವೆ ಮಾಡಲ್ಲ ಅವ್ರು. ಅದಕ್ಕೆ ಮದ್ವೆನೂ ಮಾಡಲ್ಲ, ಯಾತ್ರದೂ ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು, ಆಮೇಲೆ ಎಲ್ಲರೂ ತಂದಿಕ್ಕಿ. ಇಲ್ಲ ಅಣ್ಣ, ನಮ್ದಕ್ಕೆ 5 ಜನ ಹೊಲ್ಟಿದ್ದಾರೆ, ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರೊಳಗೆ ಏನಂತದು ಟೌನ್ ಸರ್ಕಲ್ ಆಗ ಐತೆ. ನೀವು ನಿಮ್ದಕ್ಕೆ ಮಶಾಣ ಟೌನ್ ಸರ್ಕಲ್ ಆಗ ಐತೆ. ಅಲ್ಲಿ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ್ ಹೋಗ್ಬಿಡಿ. ಕೆಮ್ಮದ ಹಲೋ, ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಬೇಡ. ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ ಇಲ್ಲಿ ಬಳ್ಳಾಪುರ ಅಲ್ಲ. ಅಲ್ಲ ನಮ್ದು ಬಳ್ಳಾಪುರ ಅಲ್ಲ. ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು. ಅಣ್ಣ ನಿಮ್ದಕ್ಕೆ ಬಳ್ಳಾಪುರ, ನರಸಿಂಹರಾಜಕ್ಕೆ ಅಲ್ಲ. ನರಸಿಂಹರಾಜಕ್ಕೆ ಅಲ್ಲ. ಇದು ಐಲಾಗ ಕಿತ್ಕೊಂಡಂಗ್ ಕೂಸು. ಹಲೋ ಬಿಡಿ, ಇದು ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜಕ್ಕೆ ಅಲ್ಲ? ನರಸಿಂಹರಾಜಕ್ಕೆ ಅಲ್ಲ. ಯಾರು ನೀವು? ನಾವು ಇವರು ಮಲ್ಲೆ ಮಾದೇಶ್ವರನ್ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ, ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ನೀವು ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ ನೀವು. ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನಾನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ ಸುಮ್ಮಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಪೂರ್ತಿ ಶರೀರದಿಂದ ಸುಮ್ಮಿ ಅಂತ ಬರ್ತೈತೆ ನೋಡ್ರಿ. ಆಯ್ತು, ನಮ್ದು ಇಲ್ಲ, ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು? ಪೂಜಾರಲ್ಲ, ಪೂಜಾರಕ್ಕೆ ಅಲ್ಲ. ಇದು ಮಲ್ಲೆ ಮಾದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು? ಓ, ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ತುಳ್ಗೆ ನೋಡ್ರಿ, ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಕೊಳ್ಳೇಗಾಲ. ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ. ಏನ್ ಗೌಡ್ರಿ? ಬರ್ರಿ. ಯಾಕೆ ಹೊರಟ್ರಿ? ಯಾಕೆ ಹೋಗಿದ್ದಾನೆ ಅವ್ರದೇನು ಸೈಟ್ ಬರ್ಸಿಡಿದ್ಯಾ? ಹಲೋ, ಯಾಕೆ ಬರ್ರಿ ಹೋಗಿವ್ರಿ ಗೌಡ್ರಿ. ಹಲೋ, ಅದು ನಮ್ಮ ನೋಡೋಣ, ಇಲ್ಲಿ ಕುಕೊಂಡ್ರು ನಿಂತ್ಕೊಳ್ಳಲ್ಲ. ಹಲೋ, ಇಲ್ಲ, ಯಾರು ಇಲ್ಲ ಇಲ್ಲಿ. ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ. ಮಾತಾಡಲ್ವ ಗೌಡ್ರೆ? ಯಾಕೆ ಮಾತಾಡಲ್ವ? ಯಾಕೆ ಗೌಡ್ರೆ? ಕೆಮ್ತಾನವಯ್ಯ. ಆಯ್ತು ಬಿಡಿ, ನಮ್ಗೂ ಏನಿಲ್ಲ. ಪುಸ್ತಕನ ಯಾರ ಮಗ ನಂಬರ್ ಕೊಟ್ನ ಗೌಡ್ರಿ. ಹಲೋ, ಕಮ್ಮಿ ನಾವು ಇದು ಪೂಜೆಗೆ ಹೋಗ್ಬೇಕು. ಅಲ್ಲ, ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ, ಅವ್ರು ಹೊರಟ್ಬಿಟ್ರು. ಕೆಮ್ಮತಿದ್ದಂಗೆ ಪೂರ್ತಿ ಹೊರಟ್ಬಿಟ್ರು. ಮಕ್ಕಳದನ್ನ ಹಾಕೊಂಡು ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ. ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ನಾಳೆ ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ಹೊರಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ, ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ, ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ನಿ. ಬರ್ಲಿ, ನಾವು ಮದ್ವೆಗೆ ಬಂದಿದೀವಿ. ನಮ್ ಮಗ ಮದ್ವೆ ಬಂದವ್ರಿ. ನಾನ್ ನಾಳೆ ಮದ್ವೆ ಆಗಿ ನಾಳೆ 23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ದು ಮದ್ವೆ ಇಲ್ಲ, ನಾವ್ ನಾಳೆ ಮದ್ವೆ ಆಗಿದೀವಿ. ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗನ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾದ್ರು ಇದ್ರಲ್ಲಿ ಇದೀವಿ ನಾವು. ಹಲೋ, ತಾಯಿನಕ್ಕೆ ಮದುವೆ ಬರ್ತೀವಿ ಅಂತಾರಲ್ಲ, ಇದ ಕಾಯಿಲೆ ವಾಶ್ ಮಾಡ್ಕೊಳೋದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ. ಗೊತ್ತಾಯ್ತಾ?